ಮೇಲುಕೋಟೆಯಲ್ಲೂ ನೀರಿಲ್ಲ, ಅನ್ನದಾತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅಲ್ಲಿಯ ಶಾಸಕ ಫಾರಿನ್ ಟ್ರಿಪ್ಪಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರಂತೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಮೇಲುಕೋಟೆಯಲ್ಲಿ ನೀರಿಲ್ದೇ ರೈತರು ಕಂಗಾಲಾಗಿದ್ದಾರೆ. ರೈತರೀಗ ಮನವಿ ಮಾಡ್ಕೊಳ್ತಾ ಇದ್ದಾರೆ ದರ್ಶನ್ ಪುಟ್ಟಣ್ಣಯ್ಯವರಿಗೆ, ದಯಮಾಡಿ ನಮಗೆ ಸ್ಪಂದನೆಯನ್ನು ಕೊಡಿ, ನಮಗೆ ನೀರಿಲ್ಲ, ನಾವು ಬೆಳೆ ಬೆಳೀಲಿಕ್ಕಾಗ್ತಾ ಇಲ್ಲ, ಸಾಕಷ್ಟು ಕಷ್ಟದಲ್ಲಿದ್ದೀವಿ, ಸಮಸ್ಯೆ ಆಲಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಸಮಸ್ಯೆ ಆಲಿಸಬೇಕಾದ ಶಾಸಕರು ಈಗ ಬಿಂದಾಸ್ ಪ್ರವಾಸ, ವಿದೇಶದಲ್ಲೇ ಇವಾಗ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಈಗ ತೆರಳಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸರ್ವೋದಯ ಪಕ್ಷದ ನಾಯಕ, ಕಾಂಗ್ರೆಸ್ ಬೆಂಬಲಿತ ಪಕ್ಷದ ನಾಯಕ ಇವರು. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವಿರುದ್ಧ ಆ ಭಾಗದ ರೈತರು, ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ ಕ್ಷೇತ್ರದಲ್ಲಿ ಇಲ್ಲ ಅಂತ ಈಗ ನಮ್ಮ ಕಷ್ಟಕ್ಕೆ ಸ್ಪಂದನೆ ಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸಮಸ್ಯೆ ಆಲಿಸಬೇಕಾದಂತಹ ಆ ಸ್ಥಳೀಯ ಶಾಸಕರೇ ಈಗ ವಿದೇಶ ಪ್ರವಾಸದಲ್ಲಿದ್ದರೆ ನಾವೇನು ಮಾಡಬೇಕು, ಯಾರಿಗೆ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕು ಅಂತ ಅಲ್ಲಿಯ ರೈತರು ಈಗ ಮನವಿ ಮಾಡ್ಕೊಳ್ತಾ ಇದ್ದಾರೆ. ವಿದೇಶ ಪ್ರವಾಸದಲ್ಲಿದ್ದು ಸಾಕು, ಬನ್ನಿ ದಯಮಾಡಿ, ಮೇಲುಕೋಟೆಯಲ್ಲಿ ಕುಡಿಯೋಕೆ ನೀರಿಲ್ಲ, ಕೃಷಿ ಬೆಳೆಯೋಕ್ಕೆ ನೀರಿಲ್ಲ, ನಾವೇನು ಮಾಡಬೇಕು ಇಲ್ಲಿ, ನಾವು ನಿಮ್ಮನ್ನ ಗೆಲ್ಲಿಸಿದ್ದೀವಲ್ವಾ, 5 ವರ್ಷಗಳ ಕಾಲ ನೀವು ನಮಗೆ ಅಭಿವೃದ್ಧಿ ಮಾಡ್ತೀರಾ ಅಂತ ನಾವು ನಿಮ್ಮನ್ನು ಗೆಲ್ಲಿಸಿದ್ದೀವಲ್ವಾ, ಎಲ್ಲಿ ನಿಮ್ಮ ಸಹಕಾರ ಸಿಗ್ತಾ ಇಲ್ಲ, ದಯಮಾಡಿ ಬನ್ನಿ ಕ್ಷೇತ್ರಕ್ಕೆ, ರೈತರು ಗೋಳನ್ನು ಕೇಳಿ, ಅನ್ನದಾತರ ಒಂದು ಕಷ್ಟವನ್ನು ನೀವು ಆಲಿಸಬೇಕು ಅಂತ ಈಗ ಆ ಭಾಗದ ರೈತರು ಪರಿಪರಿಯಾಗಿ ಬೇಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದ್ದಾರೆ. ಆದರೆ ಅಲ್ಲಿಯ ಶಾಸಕರು ಮಾತ್ರ ಈಗ ಫಾರಿನ್ ಟ್ರಿಪ್ಪಲ್ಲಿ ಬಿಂದಾಸಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ದರ್ಶನ್ ಪುಟ್ಟಣ್ಣಯ್ಯ ಕ್ಷೇತ್ರದಲ್ಲಿ ಈಗ ನೆಲೆಸಬೇಕು ಅನ್ನುವಂಥ ಆಗ್ರಹ ಕೂಡ ಈಗ ಕೇಳಿ ಬರ್ತಾ ಇದೆ. ಶಾಸಕರು ತಿಂಗಳಲ್ಲಿ 15 ದಿನ ಪ್ರವಾಸದಲ್ಲೇ ಇರ್ತಾರಂತೆ. ಇನ್ನು 15 ದಿವಸ ಅವರು ಕ್ಷೇತ್ರದಲ್ಲಿ ಇದ್ದರೂ ಕೂಡ ಎಷ್ಟು ಜನ ರೈತರಿಗೆ ಸಿಗ್ತಾರೆ ಅದು ಭಾರಿ ಮುಖ್ಯ ಆಗ್ತದೆ. ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ ಅಂತ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಶೀಘ್ರವೇ ಕ್ಷೇತ್ರಕ್ಕೆ ಬರದೇ ಇದ್ದರೆ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ಭಾಗದ ರೈತರು ಕೊಟ್ಟಿದ್ದಾರೆ. ಶಾಸಕರಾದ ದರ್ಶನ್ ರವರು 15 ದಿನ ಪಾಂಡವಪುರದಲ್ಲಿ ಇರ್ತಾರೆ, ಇನ್ನು 15 ದಿನ ಅಮೇರಿಕಕ್ಕೆ ಹೋಗ್ತಾರೆ ಹೆಂಡತಿ ಮಕ್ಕಳೆಲ್ಲ ಅವರಿಂದ. ಅಲ್ಲಿ ಮತದಾರರಿಗೆ ಯಾವುದೇ ಕುಂದುಕೊರತೆಗಳು ಅವ್ರು ಮಾಡಲ್ಲ, ಮತ್ತು ದಲಿತರಿಗೆ ಮತ್ತು ಅಲ್ಲಿಯ ಮತದಾರರಿಗೆ ಸಿಗಲ್ಲ, ಅಲ್ಲ ಹೊರಟೋಗ್ತಾ ಇದ್ದಾರೆ. ಆದರೆ ಈ ಶಾಸಕತ್ವ ಹುದ್ದೆಗೆ ಮತ್ತು ಓಟ್ ಹಾಕ್ತಂಥ ಮತದಾರರಿಗೆ ಗೌರವ ಕೂಡ ಕೊಡಲ್ಲ, ಸುಮ್ಮನೆ ಸಿಕ್ಕಾಪಟ್ಟೆ ಹೋಗೋದು ಬರೋದು. ಧೀಮಂತ ನಾಯಕ KS ಪುಟ್ಟಣ್ಣಯ್ಯನವರು ಈ ಶಾಸಕ ಹುದ್ದೆಗೆ ಮತ್ತು ಮತದಾರರಿಗೆ ತುಂಬ ಗೌರವ ಮತ್ತು ತುಂಬ ಒಳ್ಳೆಯ ಮಹತ್ವ ಕೊಟ್ಟಂಥವರು. ನಾವು ಅವ್ರ ಕಾಲವಾದ ಮೇಲೆ ದಲಿತ ಸಂಘ ಸಮಿತಿ ಮತ್ತು ರೈತ ಸಂಘ ಸೇರಿ ಒಂದು ಸರ್ವೋದಯ ಕರ್ನಾಟಕ ಪಕ್ಷ ಮಾಡಿದ್ದು ಪುಟ್ಟಣ್ಣಯ್ಯರಿದ್ದಾಗ, ಆ ಪಕ್ಷದಲ್ಲಿ ಕೂಡ ಅವರೇ ಸರ್ವೋದಯ ಕರ್ನಾಟಕದಲ್ಲೇ ಶಾಸಕರಾಗಿದ್ದರು. ಅವ್ರ ಕಾಲವಾದ ಮೇಲೆ ದರ್ಶನ್ ಅವ್ರಿಗೆ ಅವ್ರ ಮಗ ಅಂತೇಳಿ ಜಾತ್ಯತೀತವಾಗಿ ದಲಿತರು, ರೈತರು, ಅಲ್ಪಸಂಖ್ಯಾತರು ಮತ್ತು ಎಲ್ಲ ದೀನ ದಲಿತರು ಓಟ್ ಹಾಕಿ ಒಂದು ಸಂವಿಧಾನದ ಆಶಯದ ಪ್ರಕಾರ ಜಾತ್ಯತೀತವಾಗಿರಲಿ ಅಂತೇಳಿ ಅವ್ರನ್ನ ಗೆಲ್ಲಿಸಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮಾಡಿದ್ವಿ. ಅವ್ರು ಇಲ್ಲಿರಲ್ಲ, ಮತ್ತು 1 ತಿಂಗಳಲ್ಲಿ 10-15 ದಿನ ಪಾಂಡವಪುರ ಇರ್ತಾರೆ. ಪಾಂಡವಪುರದಲ್ಲಿದ್ದರೂ ಸರ್ಕಾರಿ ನೌಕರರಂಗೆ ಬರೋದು, ಒಂದು ಯಾವುದೋ ಗೌರ್ಮೆಂಟ್ ಪ್ರೋಗ್ರಾಮ್ ಉದ್ಘಾಟನೆ ಮಾಡೋದು, ಹೋಗಿ ಮೈಸೂರಲ್ಲಿ ಸೇರ್ಕೊಳ್ಳೋದು, ಇನ್ನು 15 ದಿನ ಅಮೇರಿಕಕ್ಕೆ ಹೋಗೋದು, ಅಮೇರಿಕದಲ್ಲಿ ಸೇರ್ಕೊಳ್ಳೋದು, ಯಾರಿಗೂ ಸಿಗಲ್ಲ. ಮತ್ತು ಏನು ಶಾಸಕರಿಗೆ ಸರ್ಕಾರ ಏನು ಸವಲತ್ತು ಕೊಡ್ತಾ ಇದ್ದದೋ ಅದು ಬರೀ 15 ದಿನ ಕೊಡಬೇಕಷ್ಟೇ. ಇನ್ನು 15 ದಿನ ಅಮೇರಿಕದಲ್ಲಿ ಇರ್ತಾರೆ. ಅವ್ರಿಗೆ ಯಾಕೆ ಫೋನ್ ಬಿಲ್ ಆಗಿರ್ಬೋದು, ಕಾರ್ಗೆ ಡೀಸೆಲ್ ಖರ್ಚಾಗಿರ್ಬೋದು, ಆಮೇಲೆ ಸರ್ಕಾರದ ಒಬ್ಬ ನೌಕರನ PA ಮಾಡ್ತಾರೆ, ಅವರು 15 ದಿನ ಕೆಲಸ ಮಾಡ್ತಾರೆ, 15 ದಿನ ಕೆಲಸ ಇಲ್ಲ, ಈ ಥರ ಮಾಡ್ತಾಯಿದ್ದಾರೆ. ದಯಮಾಡಿ ದರ್ಶನ್ ಪುಟ್ಟಣ್ಣಯ್ಯನವರ ಮಗ ಹಿಂಗಿದ್ದಾರೆ ಅಂತನಕ್ಕೆ ತುಂಬ ಆಶ್ಚರ್ಯ ಆಯ್ತದೆ. ನಾವು ದಲಿತ ಸಂಘ ಸಮಿತಿಯರಿಗೆ ಮತ್ತು ರೈತ ಸಂಘದವರಿಗೆ ತುಂಬ ಅವಮಾನ ಆಗ್ತಾಯಿದೆ. ಇಂಥ ಒಬ್ಬ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಭಾಳ ನೋವಾಗ್ತಾಯಿದೆ.